ನಾವು ಇದನ್ನು ಮಾತಾಡೋದು ಇಕ್ಕಟ್ಟು ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀವಿ. ಒಂದು ಕಡೆ ತಾನೇ ವೀಡಿಯೋಗಳು ಮಾಡಿಕೊಂಡು ಬಿಟ್ಟಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕಾಗಿ ವೀಡಿಯೋಗಳು ಮಾಡ್ದ, ನ್ಯಾಯಾಲಯ ಅದು ಮೊದಲು ಪ್ರಶ್ನೆ ಮಾಡಬೇಕು. ಯಾವ ಉದ್ದೇಶಕ್ಕಾಗಿ ವೀಡಿಯೋ ಮಾಡ್ಕೊಂಡು ಮತ್ತು ಅವ್ರನ್ನ ಯಾಕೆ ಬಳಸ್ಕೊಂಡ ಉದ್ದೇಶ ಏನಿತ್ತು? ಸೊ ಇದನ್ನು ಅಟ್ಲೀಸ್ಟ್ ಅದ್ರ ಏನಾಗುತ್ತೆ, ತೆರೆಮರೆಯಲ್ಲಿ ಅವರನ್ನು ನಿಮ್ಮಲ್ಲೇನು ನಾವು ಕ್ರಮ ತೊಗೊಳ್ಳೋದಿಲ್ಲ ಅಂತೇಳಿ ಸಂತ್ರಸ್ತರನ್ನೆಲ್ಲ ಕರೆಸಿ ನ್ಯಾಯಾಲಯ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ತಪ್ಪು ಮತ್ತು ಒಪ್ಪುಗಳನ್ನು ನ್ಯಾಯಾಲಯ ಇವತ್ತು ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ದೊಡ್ಡ ಜವಾಬ್ದಾರಿ. ಯಾಕೆ ಅಂತಂದರೆ ಇನ್ನೂ ಅಪಾಯ ಸ್ಥಿತಿಗೆ ಹೋಗ್ಬೋದು. ಸೊ ಕೋರ್ಟ್ಗಳ ಮೇಲೆ ಜನ ವಿಶ್ವಾಸ ಕಳ್ಕೊತಾರೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಕ್ಕೆ ಹೋದ ನ್ಯಾಯಾಂಗದ ಮೇಲೆ ಈಗಾಗಲೇ ಜನ ವಿಶ್ವಾಸ ಕಳ್ಕೊತಾ ಇದ್ದಾರೆ. ಸೊ ಇನ್ನೂ ಕೂಡ ನ್ಯಾಯಾಲಯದ ಬಗ್ಗೆ ಜನ ವಿಶ್ವಾಸ ಕಳ್ಕೊಂಡು ಬೀದಿಗಿಳಿದು ಬಿಡ್ತಾರೆ ಜನ. ಸೊ ಹಾಗಾಗಿ ಕೋರ್ಟು ಎಚ್ಚೆತ್ಕೊಂಡು ಇದನ್ನು ಸ್ವಯಂ ಕೇಸನ್ನು ದಾಖಲೆ ಮಾಡಿಕೊಂಡು ಅವತ್ತು ಯಾಕೆ ಹೆಣ್ಣುಮಕ್ಕಳು ಈಡಾದರು, ಏನೋ ಆಸೆಂಶಗಳಿಗೆ ಈಡಾದ್ರು, ಇಲ್ಲ ಸಮಸ್ಯೆಗಳಿಗೆ ಈಡಾದ್ರ, ವ್ಯವಸ್ಥೆಯಲ್ಲಿ ಏನಾದರೂ ಯಾಕೆ ಹೆಣ್ಣುಮಕ್ಕಳು ಈ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಳಸ್ಕೊತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳು ಇವತ್ತು ಕೋರ್ಟ್ಗಳು ಕೂಡ ತಗೊಬೇಕು.